ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಸೊ ನೀವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಹೌದು, ಇವತ್ತು ನಾನು ಎ ಐ ಯಾವ ರೀತಿ ಓದೋದು ಅಂತ ಡಿಸ್ಕಸ್ ಮಾಡೋಣ. ಆಮೇಲೆ ಯಾವ ರೀತಿ ಈ ಒಂದು ಸಬ್ಜೆಕ್ಟ್ನ ಕ್ಲಿಯರ್ ಮಾಡೋದು ಅಂತ ನೋಡೋಣ. ಬಿಕಾಸ್ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಎಸ್ ಸಿ ಮತ್ತು ಸಿ ಎನ್ ಅಲ್ಲಿ, ರೈಟ್. ಸೊ ಒಂದು ಪಕ್ಷ ಎಸ್ ಸಿ ಕೂಡ ಅಟೆಂಡ್ ಮಾಡಿ ಬಂದಿದ್ದೀನಿ, ಸಿ ಎನ್ ನನಗೆ ನೀಟಾಗಿ ಅಟೆಂಡ್ ಆಗಲಿಲ್ಲ ಅಂತ ಹೇಳ್ದವ್ರಿದ್ದಾರೆ ನನಗೆ. ಓಕೆನಾ. ಸೊ ದಟ್ಸ್ ವಾಟ್ ಎಲ್ಲಾರ ಮೈಂಡ್ಸೆಟ್ ಹೆಂಗಿತ್ತು ಅಂತ ಅಂದ್ರೆ, ಓಕೆ, ಎಕ್ಸಾಮಿನೇಷನ್ ಅಂತ ಅಂದ್ರೆ ಯಾವುದೋ ಒಂದು ಪೇಪರ್ ಟಫ್ ಬರುತ್ತೆ, ಇನ್ ಮಿಕ್ಕಿದೆಲ್ಲ ಈಸಿ ಕೊಡ್ತಾ ಹೋಗ್ತಾರೆ ಅಂತಾನೆ ಅನ್ಕೊಂಡಿರ್ತಾರೆ. ಬಟ್ ಅದೆಲ್ಲ ಸುಳ್ಳು ಮಾಡ್ಬಿಟ್ಟಿದ್ದಾರೆ ವಿ ಟಿ ಅವರು. ಒಂದಲ್ಲ ತಗೋ, ಎರಡನೇ ಪೇಪರು ನಾನು ಹಿಂಗೆ ಕೊಡ್ತೀನಿ, ಹೇಳಕ್ಕಾಗಲ್ಲ, ನೆಕ್ಸ್ಟ್ ಬರೋ ಪೇಪರ್ಸು ತಗೋ ತಗೋ ಅಂತ ಹೇಳ್ಬಿಟ್ಟು ಅವರು ಟಫ್ ಕೊಡ್ತಾನೆ ಬರ್ಬೋದು. ಸೊ ನಂಬಕ್ ಹೋಗ್ಬೇಡಿ ಏನೂ. ಓಕೆನಾ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ನ ತಗೊಂಡು ಏನು ಕಲ್ತ್ವಿ, ಆಮೇಲೆ ನಾವು ನೆಕ್ಸ್ಟ್ ಬರೋ 4 ಇಂದ 5 ಸಬ್ಜೆಕ್ಟ್ನ ಯಾವ ರೀತಿ ಟ್ಯಾಕಲ್ ಮಾಡೋದು, ಹೆಂಗೆ ಓದಬೇಕು ಅನ್ನೋದೇ ಇಲ್ಲಿ ಕ್ವೆಶನ್. ಓಕೆನಾ. ಸೊ ಆಮೇಲೆ ಏನಂತ ಅಂದರೆ, ಎಸ್ ಸಿ ನಾನೇ ಮಾಡಿದ್ದು. ಓಕೆನಾ. ಅದು ಏನಂತ ಅಂದರೆ, ಯಾರು ನನ್ನ ಪಿ ಡಿ ಎಫ್ನ ತಗೊಂಡು ಪೂರ್ತಿಯಾಗಿ ಓದಿದಿರೋ ಅವರಿಗೆ ಪಕ್ಕಾ 80+ ಮಾರ್ಕ್ಸ್ ಬಂದಿರುತ್ತೆ. ಬಿಕಾಸ್ ನಾನು ಎಸ್ ಸಿ ಪೇಪರು ಮತ್ತು ನನ್ನ ಒಂದು ಪೇಪರ್ನ ಕಂಪೇರ್ ಮಾಡಿ ಅನಲೈಸ್ ಮಾಡಿ ನೋಡಿದಾಗ ಕಂಪ್ಲೀಟ್ 90+ ಮಾರ್ಕ್ಸು ಅಲ್ಲಿ ಅಪಿಯರ್ ಆಗಿತ್ತು. ಓಕೆನಾ. ಸೊ ಡೋಂಟ್ ವರಿ, ಈ ಸತಿನೂ ಅಷ್ಟೇ ಎ ಐನ ನೀಟಾಗಿ ಅದೇ ಥರ ಒನ್ ಶಾಟಲ್ಲಿ ಎಲ್ಲ ಕ್ವೆಶನ್ಸು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಬಿಲೀವ್ ಮೀ, ಈ ಸತಿ ಏನು ಅಂತ ಅಂದರೆ, ನಾನು ಪಿ ವೈ ಕ್ಯೂಸು ಮತ್ತು ಮಾಡೆಲ್ ಕ್ವೆಶನ್ ಪೇಪರು ಪ್ಲಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಒಳ್ಳೆ ಸ್ಟೋರೀಸ್ ಥರ ಹೇಳ್ತಾ ಹೋಗ್ತೀನಿ. ಓಕೆನಾ. ನೀವು ಜಸ್ಟ್ ಕೇಳ್ತಾ ಹೋಗಬೇಕು. ಓಕೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಲೆಟ್ಸ್ ಮೇಕ್ ದಿಸ್ ಎ ಐ ಕಂಪ್ಲೀಟ್ಲಿ ಕಲರ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿ ಮಾಡೋಣ. ಓಕೆನಾ. ನೀವು ನನ್ನ ಜೊತೆ ಓದ್ತಾ ಬನ್ನಿ. ಸೊ ಅಂದರೆ ನಾನು ಏನು ಕೊಡ್ತೀನಿ ಅದನ್ನು ನೀವು ನೀಟಾಗಿ ಪರ್ಫೆಕ್ಟ್ ಆಗ್ತಾ ಮತ್ತು ವೀಡಿಯೋಸ್ನ ನೀಟಾಗಿ ಕೇಳ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎ ಐ ಸಬ್ಜೆಕ್ಟ್ ಯು ಕ್ಯಾನ್ ಡೂ ವೆರಿ ವೆಲ್. ಓಕೆ. ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ. ಓಕೆನಾ. ಮತ್ತೆ ಇದು ಬಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್. ಓಕೆನಾ ಗೈಸ್. ಸೊ ನಾನು ಓವರ್ ವ್ಯೂ ಕೊಟ್ಬಿಡ್ತೀನಿ, ಎಲ್ಲ ಮಾಡ್ಯೂಲ್ ಏನೇನು ಮಾಡುತ್ತೆ, ಏನೇನು ಹೇಳುತ್ತೆ ಅಂತ. ಸೊ ಮಾಡ್ಯೂಲ್ 1ಅಲ್ಲಿ ತುಂಬ ಇಂಟ್ರೊಡಕ್ಷನ್ ಅಂತ ಅಂದರೆ, ನೀವು ಎ ಐ ವರ್ಲ್ಡ್ಗೆ ಜಸ್ಟ್ ಎಂಟರ್ ಆಗ್ತಾ ಇದ್ದೀರಾ. ಓಕೆ. ದಟ್ ಈಸ್ ವಾಟ್ ಎ ಐ ಏನು ಮಾಡುತ್ತೆ, ಎ ಐ ಅಂದರೆ ಏನು, ಬರೀ ಈ ಥರ. ಓಕೆನಾ. ನೆಕ್ಸ್ಟು ಮಾಡ್ಯೂಲ್ 2 ಅಲ್ಲಿ ನಮ್ಮ ಒಂದು ಏಜೆಂಟು ಯಾವ ರೀತಿ ಒಂದು ಪಾತ್ನ ತಗೊಳುತ್ತೆ ಸಾಲ್ವ್ ಮಾಡೋದಕ್ಕೆ ಕ್ವೆಶನ್ನ ಅನ್ನೋದು ಕಂಪ್ಲೀಟ್ಲಿ ಮಾಡ್ಯೂಲ್ 2 ಆಗಿರುತ್ತೆ. ಲೈಕ್ ಅಲ್ಗಾರಿದಮ್ಸು ಯಾವ ರೀತಿ ಪಾತ್ನ ಚೂಸ್ ಮಾಡುತ್ತೆ ಅನ್ನೋದು. ಸೊ ಮಾಡ್ಯೂಲ್ 3 ಬಂದು ನೀವು ಯಾವ ರೀತಿ ಈ ಲಾಜಿಕಲ್ ಆಗಿ ಅಪ್ಲೈ ಮಾಡ್ತೀರಾ, ಅಂದರೆ ಯಾವ ರೀತಿ ನಮ್ಮ ಏಜೆಂಟು ಲಾಜಿಕಲ್ ಆಗಿ ಥಿಂಕ್ ಮಾಡಿ ಒಂದು ಸೊಲ್ಯೂಷನ್ನ ಕಂಡುಹಿಡಿಯುತ್ತೆ ಅನ್ನೋದು ಮಾಡ್ಯೂಲ್ 3. ಮಾಡ್ಯೂಲ್ 4 ಬಂದು ನಮ್ಮ ಒಂದು ಏಜೆಂಟು ಯಾವ ರೀತಿ ಇರೋ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ತೆಗಿಯತ್ತೆ, ಸೊಲ್ಯೂಷನ್ ಹತ್ರ ರೀಚ್ ಆಗತ್ತೆ ಅನ್ನೋದು ಮಾಡ್ಯೂಲ್ 4. ಆಮೇಲೆ ಮಾಡ್ಯೂಲ್ 5 ಬಂದು ಫುಲ್ ಅಪ್ಲಿಕೇಶನ್ ಬೇಸ್ಡ್. ಓಕೆನಾ. ಡೋಂಟ್ ವರಿ. ಆಮೇಲೆ ಇದೇನು ಗೊತ್ತಾ, ಈ ಪೇಪರಲ್ಲಿ ತುಂಬ ಅಪ್ಲಿಕೇಶನ್ ಕ್ವೆಶನ್ ಕೊಟ್ಟಿದ್ದಾರೆ. ಆಮೇಲೆ ಅದೇ ರೀತಿ ನಿಯರ್ಲಿ 32 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆನಾ. ನಾನು ತೋರಿಸ್ತೀನಿ ರೀ ಗ್ರೇಸ್ ಮಾರ್ಕ್ಸು. ಮಾಡ್ಯೂಲ್ 3 ಮತ್ತು ಮಾಡ್ಯೂಲ್ 5ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ, ನೋಡಿ, ಮಾಡ್ಯೂಲ್ 3 5B ಕ್ವೆಶನ್ಗೆ ಮತ್ತು 9A ಮಾಡ್ಯೂಲ್ 5ಅಲ್ಲಿರೋ ಕ್ವೆಶನಿಗೆ ಕಂಪ್ಲೀಟ್ ಗ್ರೇಸ್ ಮಾರ್ಕ್ಸ್ 12 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಮಾಡ್ಯೂಲ್ 3 ಮತ್ತು ಮಾಡ್ಯೂಲ್ 5 20 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು, ಟೋಟಲಿ 32 ಮಾರ್ಕ್ಸ್. ಓಕೆನಾ, ಇವ್ರು ಗ್ರೇಸ್ ಕೊಟ್ಟಿರೋದು. ಸೊ ಈ ಥರ ಅಪ್ಲಿಕೇಶನ್ ಬೇಸ್ಡ್ ಕೊಟ್ಟರೆ ಆಬ್ವಿಯಸ್ಲಿ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಬಟ್ ನನ್ನ ಒಂದು ಸಜೆಷನ್ ಏನು ಗೊತ್ತಾ, ನೀವು ಕ್ವೆಶನ್ ಪೇಪರಲ್ಲಿ ಬಿಟ್ಟಿರೋ ಎಲ್ಲ ಕ್ವೆಶನ್ ನಂಬರ್ಸು ಕೂಡ ಒಂದು ಕಡೆ ಬರಿತಾ ಬನ್ನಿ. ಇವಾಗ ನೀವು ಫಸ್ಟಲ್ಲಿ ನೀವು 2AB ಅಂತ ಬರ್ದಿರ್ತೀರಾ, ಮತ್ತೆ ಲಾಸ್ಟಲ್ಲಿ ಇರು ನಂಗೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಆ ಕ್ವೆಶನ್ ಮೆನ್ಷನ್ ಮಾಡಕ್ ಹೋಗ್ಬಿಡಿ. ಲೈಕ್ ನೀವು ಯಾವ ಕ್ವೆಶನ್ ಬಿಟ್ಟಿದ್ದೀರಾ, 1AB ಓಕೆ 1AB ಬರ್ಕೊಂತ ಹೋಗಿ, ಯಾವ ಕ್ವೆಶನ್ ಬಿಟ್ಟಿದ್ರೆ ಆ ಕ್ವೆಶನ್ ಬರ್ಕೊಂತ ಹೋಗಿ. ಬಿಕಾಸ್ ಸುಮ್ಮನೆ ಇವಾಗ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಯಾಕೆ ಅದನ್ನ ಯೂಸ್ ಮಾಡ್ಕೊಬಾರ್ದು ಅಲ್ವಾ.
ಅದಕ್ಕೆ ಸೊ ನೀವ್ ಆ ಥರ ಟೈಮ್ ಸಿಕ್ಕಾಗ ಮಾಡಿ. ಗೈಸ್ ಈ ಸತಿ ನಾವು ಡಿಸೈಡ್ ಆಗೋಣ. ಏನ್ ಗೊತ್ತಾ? ಇಲ್ಲ ವಿ.ಟಿ.ಯು ಮಕ್ಕರಾಗ್ಬೇಕು, ಇಲ್ಲ ನಾವ್ ಮಕ್ಕರಾಗ್ಬೇಕು ಗೈಸ್. ಓಕೆನಾ? ವಿ.ಟಿ.ಯು ಮಕ್ಕರ್ ಮಾಡಿದ್ದಾಯ್ತು ನಮ್ನ ಆಲ್ರೆಡಿ. ಎಸ್.ಸಿ ಮತ್ತೆ ಸಿ.ಎನ್ ಪೇಪರ್ ಕೊಟ್ಟು. ಇವಾಗ ನಾವು ನೆಕ್ಸ್ಟ್ ಸಬ್ಜೆಕ್ಟಿಗೆ ಮಕ್ಕರಾಗ್ಬಾರ್ದು. ಓಕೆನಾ? ನಾವು ವಿ.ಟಿ.ಯು ಇನ್ವಿಜಿಲೇಟ್ ಮಾಡ್ತಾರಲ್ಲ, ಇನ್ವಿಜಿಲೇಟರ್ ನಮ್ ಪೇಪರ್ ಅವ್ರು ಮಕ್ಕರಾಗ್ಬೇಕು. ಓಹ್ ಮೈ ಗಾಡ್! ಈ ತರ ಕ್ವೆಶ್ಚನ್ ಪೇಪರ್ ಕೊಟ್ರುನು ನಮ್ ಸ್ಟೂಡೆಂಟ್ಸ್ ಬರ್ದಿದಾರಪ್ಪ ಅನ್ನೋ ತರ ಇರ್ಬೇಕು. ಓಕೆನಾ? ಆ ತರ ಪ್ರಿಪೇರ್ ಆಗ್ಬೇಕು. ಅದೇ ತರ ನಾನು ಕೂಡ ನಿಮಗೆ ಪ್ರಿಪೇರ್ ಆಗೋ ತರ ಮಾಡ್ತೀನಿ. ಓಕೆನಾ? ಸ್ಟೋರೀಸ್ ತರ ಹೇಳ್ಕೊಂಡು ಹೋಗ್ತೀನಿ ಗೈಸ್ ನಾನು. ಏನು ಕಾನ್ಸೆಪ್ಟ್ನೆಲ್ಲ ಜಸ್ಟ್ ನೀವು ಅದೇ ರೀತಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಹಾಲಲ್ಲಿ ಹೋಗಿ ಜಸ್ಟ್ ಸ್ವಲ್ಪ ಸ್ವಲ್ಪ ಕೀವರ್ಡ್ಸ್ನ ಮಾರ್ಕ್ ಮಾಡ್ಕೊಂತ ಹೋಗಿ ಅಷ್ಟೇನಾ. ಇಷ್ಟೇ ಗೈಸ್. ಇದನ್ ಬಿಟ್ಟು ಇನ್ನೇನು ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.